ಇಟ್ಟಿದ್ದಪ್ಪ? ಹೌದು, ಇಲ್ಲೇ ಇಟ್ಟಿದ್ದು ನೋಡಿ. ನೀನು ಎಂಥ ತಂಗರೆ, ಎಲ್ಲರೂ ಕೆಳಗೆ ಹಾಕಿಟ್ಟದ. ಕೆಳಗೆ ಹಾಕಲ, ಇದ್ರೊಟ್ಟಿನೇ ಇಟ್ಟಿದ್ದು ನೋಡಿನಿ. ಓ, ಇದರಲ್ಲೆಲ್ಲ ಖಾಲಿ ಆಗ್ಯಾವೆ. ಇನ್ನೊಂದು ಇದು ಎಲ್ಲಿಟ್ಟದ ಹಂಗಾರೆ? ಮುಂದೆ ಒಂದು ಕೈಗೆ ಸಿಕ್ತಿದ್ದಂಗೆ ಮಾಡಿದ್ರೆ ಆತಿತ್ತು. ಇಲ್ಲದೆ ಬಾ, ಇನ್ನೀನು ಎಂತ ತೆಗ್ದು ಏನು ಮಾಡ್ತೀಯ ನೋಡ್ತೀನಿ. ಗೊತ್ತಾಗಲಿ, ಎಲ್ಲರಿಗೂ ಗೊತ್ತಾಗಲಿ ನಿನ್ನ ಹಣೆ ಬರ ಏನು ಅಂತ. ಹೆಂಗಾರು ಮಾಡಿ ವಾಪಸ್ ಓಡಿಸ್ಬೇಕು. ಓಡಿಸೋದಾದರೂ ಸುಮ್ಮನೆ ಓಡಿಸ್ಬಾರ್ದು. ಸುಮ್ಮನೆ ಓಡಿಸೋದಲ್ಲ, ಅದಕ್ಕೆ ಎಲ್ಲ ಸುಮಾರು ಪ್ಲ್ಯಾನ್ ಅದೇ. ಎಂತಕ್ಕೂ ನಮ್ಮ ಮನೇಲಿ ಇವ್ನು ಕೇಳಲ್ಲ. ಇವನಿಗೊಂದು ಹೆಂಗಾರ ಸಮಾಧಾನ ಮಾಡಿ ಸರಿ ಮಾಡಬೇಕು. ಎಂತಂದರೆ ಇಲ್ಲೆಂತ ಮಾಡ್ತಿದ್ದೀರಿ? ಬುದ್ಧಿ ಭಾಷೆನೇ ಇಲ್ಲ ಹಂಗಾರೆ ನಿಮಗೆ. ಆದರೂ ರೂಮಲ್ಲಿ ನಿಮಗೆ ಎಂಥ ಕೆಲಸ ಅಂದರೆ, ನಾನೇ ಅದಿಲ್ದಿದ್ದಾಗ ಬರ್ಬೇಕಾರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಿದ್ದೀನಿ. ಬೇಕಂಬ ಬಂಗಾರ ಬೆಳ್ಳಿ ಎಲ್ಲ ಇಟ್ಟಿರ್ತದೆ, ನಾವು ಒಂದು ಕಡೆಗೆ ಎಲ್ಲರೂ ಏನಾರಾಗಿ ಯಾಕೆ ಸುಮ್ಮನೆ ಅಂತ ಗಂಡಸು ಬಂದ್ಕೊಂಡು ಅದು ಇದರಲ್ಲಿ ಅಂತ ಹುಡುಕ್ತಿದ್ದೀರಲ್ಲ. ಏನು ಬಂದದೆ ನಿಮಗೆ ಅಂತ ನೋಡೋದು. ಈ ಥರ ದುರ್ಬುದ್ಧಿ ಮಾಡ್ತಿದ್ದೀರಲ್ಲ. ಪುಣ್ಯಕ ನಾನು ಹಿಂಗೆ ಮುಂದೆ ಬಂದಿದ್ದಕ್ಕಾತು. ಎಲ್ಲರೂ ಅದೇ ಬಂದು ನೀವು ಹಿಂಗೆ ಮಾಡೋದನ್ನ ನೋಡಿದರೆ ಏನಾಗ್ತಿತ್ತು? ಗಂಡನ ಹತ್ರ ಹೇಳ್ದೆ ಬಿಡ್ತಿತ್ತ? ಅವ್ನು ಕೇಳದೆ ಬಿಡ್ತಿದ್ನ? ಕೇಳಿದ ಕೂಡಲೇ ಹಿಂಡ್ತಿ ಪರ ವಹಿಸ್ಕೊಂಡು ಮಾತಾಡ್ತಾನೆ ಅಂದ್ಬಿಟ್ರೆ ಸಯ್ಯಲ್ಲ. ಎಂತ ನಿಂಗೆ ಎಂತ ಕೆಲಸ ಇಲ್ಲೇ? ನಂಗಾರು ಹೇಳ್ತೀಯ ಎಂತಕ್ಕೆ ಬಂದಿದ್ದು ಅಂತ. ನೀ ಎಂತಕ್ಕೆ ಬಂದೀಯ? ನಾ ಎಲ್ಲೂ ಹೋದರೂ ಒಳ್ಳೆ CID ಕೆಲಸ ಮಾಡ್ದಂಗೆ ಮಾಡ್ತೀಯಲ್ಲ. ಅಂಥದ್ದೇನೀಗ ನನ್ನ ಮನೆ ಒಳಗೆ ನಾನು ಒಂದು ರೂಮ್ ಒಳಗೆ ಬರೋ ಇದು ಇಲ್ಲದೆ ಹೋತ ನಂಗೆ ಇಷ್ಟು ಬೇಗ. ಅದ್ರ ರೂಮು ಏನು ಕಾದ್ರೆ ಅಪ್ಕಟ್ಸಿಟ್ಟಿದ್ನ ಇಲ್ಲೇ? ಒಳ್ಳೆ ಕತೆ ಆತಲ್ಲ. ಇಲ್ಲೇ ಇದು ಎಂಥದ ಏನಾತ ಅದೇನಂತ ನೋಡೋಣ ಅಂತ ಬಂದೆ. ಅವಾಗೆಲ್ಲ ಗೊತ್ತಿದ್ನಲ್ಲ, ಹಾಗೆ ಬಂದೆ. ಈಗ ನೋಡಿದ್ರೆ ಅದ್ರ ರೂಮ್ ಅಂತೆ. ಹಿಂಗೆ ಸಲ್ಗಿ ಕೊಟ್ಗ ನೋಡಿ, ಸುಮ್ಮನೆ ನನ್ನ ಬಾಯಿ ಮುಚ್ಚೋ ಕೆಲಸ ಮಾಡಬೇಡಿ. ನಂಗೆ ಕಣ್ಣು ಅದಾವೆ, ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೆ. ಎಂಥದನ್ನ ತೆಗೆದು ಜೋಬೊಳಗೆ ಹಾಕಿನ್ರಿ, ನಾನು ನೋಡೀನಿ. ಎಷ್ಟು ನೋಡಿಯ ಎಷ್ಟು ಬಿಟ್ಟಿಯ ಅನ್ನೋದು ಇದರಲ್ಲೇ ಗೊತ್ತಾಗ್ತದಲ್ಲ. ಎಲ್ಲದೆ ನಂಗೆ ಜೋಬ್ ಎಲ್ಲದೆ? ಲುಂಗಿಗೆ ಏನು ಜೋಬ್ ಅದೆಯಾ? ಇಲ್ಲಿ ಶರ್ಟಿಗೆ ಏನಾರು ಜೋಬ್ ಅದೆಯಾ? ಯಾವ ಜೋಬಿಗೆ ಹಾಕಿಣ್ಣೆ? ಕೊಂಡ್ಬಿಟ್ಟು ನೋಡು. ಲುಂಗಿ ಉಟ್ಕೊಂಡಿನ ಏನು ಮಾಡೀನಿ ಅಂತ. ಏನು ಪ್ಯಾಂಟ್ ಹಾಕಿಂಡಿನ ಜೋಬೊಳಗೆ ಹಾಕಿಣ್ಣಕ್ಕೆ? ಅವೆಲ್ಲ ಬೇಡ ನನ್ನ ಹತ್ರ. ಲುಂಗಿ ಉಟ್ಕೊಂಡಿದ್ದು ಅಂತಲೂ ಗೊತ್ತು, ಲುಂಗಿ ಒಳಗೆ ಚಿಡ್ಡಿ ಅದೇ ಅಂತಲೂ ಗೊತ್ತು. ಚಿಡ್ಡಿ ಒಳಗೆ ಎಂಥದ ಹಾಕಿದ್ನ ನೋಡಿ ನಾನು. ಎಂತ ಹೇಳಿ? ಅಲ್ಲ, ಇದು ಒಳ್ಳೆ ಕತೆ ಆತಲ್ಲ. ತುರ್ಕಿ ಆದ್ರಂತೂ ತುರ್ಸ್ಕಿಣೋದು ಅಲ್ಲನೇ. ತುರ್ಕಿ ಆದಂಗೆ ಆತು, ಲಂಗಿ ಮಾಡ್ಕೊಂಡು ಅಲ್ಲೇ ತುರ್ಸ್ಕಿತಾ ಇದ್ದೀನಿ. ನೋಡಿದ್ರೆ ಜೋಬೊಳಗೆ ಎಂತ ಅದು ಅಪ್ಪನ ಗಂಟಿಲಿ ಎಂತ ಇಟ್ಟದೆ ಅಂತ ಹಾಕ್ಬೇಕು ಚಿಡ್ಡಿ ಜೋಬೊಳಗೆ. ಅದ್ರ ಬಂಗಾರ ಬೆಳ್ಳಿ ನಂಗೆ ಬೇಕಾಗಿದೆ. ಈಗ ನನಗೇನು ಬೇಡ. ನನ್ನ ಮಗಳಿಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟಾಗಿದೆ. ನಾನು ಮತ್ತೆ ಕೊಡೋದಾದ್ರೆ ನಾನೇ ಕೊಡ್ತೀನಿ. ಯಾರ ಮನೆಯಿಂದ ತಂದಿದ್ದೇನು ಬೇಡ ನನಗೆ. ನಡಿ ಹೆಚ್ಚಿಗೆ. ಸತ್ಯಾಗ್ಲೂ ನೀವು ತುರ್ಸ್ಕೊಂಡಿದ್ದೆ ಹೌದಲ್ಲ? ಸೊತ್ತೆ ಸುಳ್ಳು ಅಂತ ಇಲ್ಲೇ ನಿಂತ್ಕೊಂಡು ನನ್ನ ತಲೆ ತಿನ್ನಬೇಡ. ನಡಿ ಹೆಚ್ಚಿಗೆ. ತೋರಿಸ್ಕೊಂಡಿದ್ದು ಅಂತೀನಿ. ಬಲ್ಲಿ ಈಗ ಈಚೆಗೆ ಬಲ್ಲಿ. ಈಗ ಸ್ನಾನ ಮಾಡ್ಕಿ ಬರ್ತದದು. ಎಂತ ನೀವೊಬ್ಬರು ಮಾರ, ನಾ ಎಲ್ಲಿ ಹೋಗ್ತೀನೋ ಅಲ್ಲಿ ನೋಡ್ತಿರ್ತೀನಿ. ಹೌದನ್ನು ಸತ್ಯಾಗ್ಲೂ ತುರ್ಸ್ಕೊಂಡಿದ್ದೆ ಹೌದನ್ನು. ಇಲ್ಲ, ನಿಮ್ಮ ಹತ್ರ ಎಂಥದೊಂದು ಸುಳ್ಳು ಹೇಳೋದು. ತುರ್ಸ್ಕೊಂಡಿದ್ದಲ್ಲ, ನಮ್ಮ ಮನೆ ಹಿಂಗ್ಸಿನ ಮಂಗನ ಮಾಡಿ ಕಳಿಸ್ದೆ. ಅದು ಮಾತ್ರೆ ತಗೋತದ್ರಿ. ದಿನ ಊಟ ತಿಂಡಿ ಆದ ಕೂಡಲೇ ಬಂದು ಮಾತ್ರೆ ತಗೋಬಿಡ್ತದೆ. ನಾನು ಮೊದಲು ಏನು ಜ್ವರ ಥಂಡಿ ಕೆಮ್ಮು ಹೀಗೆ ಎಲ್ಲ ಅಂತ ಲೆಕ್ಕ ಹಾಕ್ದೆ. ಏನು ಕಾಲ 300 ದಿನ ಇರ್ತದ ಜ್ವರ ಥಂಡಿ ಕೆಮ್ಮು ಒಂದೇ ಥರದ ಮಾತ್ರೆ. ಮತ್ತು ನಾನು ದಿನ ಅದು ಊಟ ತಿಂಡಿ ಯಾಕೆ ರೂಮಿಗೆ ಬಂದಕ್ಕೂ ಅಲ್ಲ ಹಚ್ಚಿಗೆ ನಿಂತ್ಕೊಂಡು ನೋಡೋದು. ರೂಮ್ ಬಾಗಿಲಿನ ಹಾಕಿಡಲ್ಲ ಅದು. ಹಾಗಾಗಿ ಗನ ಕಾಣ್ತಿರ್ತದೆ. ಮಾತ್ರೆ ನುಂಗ್ತದೆ, ಅಲ್ಲಿಂದ ನೀರು ತಗೊಂಡೇ ಬರ್ತದೆ ಅಡುಗೆ ಮನೆಯಿಂದ. ಬಹುಶಃ ಏನೋ ಮಾನಸಿಕ ಅಂತ ಕಾಣ್ತದ್ರಿ.
ನಾನು ಮುಚ್ಚಾಕಿ ಮದುವೆ ಮಾಡಿಕೊಟ್ಟವೆ ಮಾತು ತಗೊಳೋದು ಬಿಟ್ಟರೆ ಎಲ್ಲ ಗೊತ್ತಾಗ್ತದೆ, ಅಪ್ಪ ಅವಗೂ ಗೊತ್ತಾಗ್ತದೆ. ಆವಾಗ ನೋಡಿ ನಾನು ಏನು ಹೇಳ್ತೀನಿ ಅಂತ ಈಗ ಹೇಳಲ್ಲ. ಈಗ ಹೇಳಿದ್ರೆ ನನ್ನ ಮಗನೂ ಬೇಡ ಅಂತ ಹೇಳ್ತಾನೆ, ಈಗ ಹೇಳಲ್ಲ. ಆಗ್ಯೋತಾ ಈ ಮನುಷ್ಯ ಈಚೆಗೆ ಬಂದರು ಅಂತಲೇ ಮಾಡಿದ್ರೆ ಬಂದು ಹೆರ್ಗೆ ಹೋದ್ರ ಇಲ್ಲ ಇಷ್ಟೊತ್ತಿಗೆ ಅಂತ ಹೆರ್ಗೆ ಹೋಗ್ತಾರೆ ಈ ಬಿಸಿಲಲ್ಲಿ. ಏನ್ರೇ ಓ ದೇವ್ರೇ, ಇದ್ರದ್ದೊಂದು ಕಾಟ ಬಂದಾಗ ಹೋತೇನ. ಇಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀರಿ? ಆಚೆಗೆ ಬರಬಾರ್ದಾ? ಹೇಳ್ತಿದ್ದೀನಿ ಸ್ನಾನಕ್ಕೆ ಹೋಗ್ಯದೆ ಈಗ ಬರ್ತದೆ ಅಂತ ಹೇಳಿ ಬಲ್ಲಿ ಈಚೆಗೆ ಬಲ್ಲಿ ಹೇಳ್ತೀನಿ. ಹೋಗ್ಬೇಡ ಅಂಕ, ಬತ್ತೀನಿ. ಯಾಕೆ ಹಿಂಗೆ ಮಾಡ್ತೀಯೇನ? ಅಲ್ಲ ನಾನು ಇಲ್ಲಿ ನಿಂತಕ್ಕೂ ನಿಂಗೇನು ದಂಡಾತೆ? ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡ್ಕ್ಯಾ. ಅಲ್ಲ ಹೊತ್ತಿಗೆ ನಿಮ್ಮ ಹತ್ರ ಅದು ಎಷ್ಟು ಡ್ರೆಸ್ ಅದಾವೆ, ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಎಷ್ಟು ಕೊಡ್ಸ್ಯಾರೆ ಅಂತ. ಒಂದಕ್ಕಿಂತ ಒಂದು ಚಂದ, ಮತ್ತೆ ಕಡಿಮೆ ರೇಟಿನ ಒಂದೂ ಇಲ್ಲ. ಇನ್ನು ಎಷ್ಟು ಜೊತೆ ಅದಾವೆ ಹಾಕೋಕ್ಕೆ? ಎಷ್ಟು ಅಂತ ಏನಿಲ್ಲ, ನಾನು ಅದನ್ನೆಲ್ಲ ಲೆಕ್ಕನೇ ಮಾಡಲ. ಇಷ್ಟೇ ಅಲ್ಲ, ನಮ್ಮ ಮನೆಯಲ್ಲೂ ಸುಮಾರು ಅದಾವೆ. ಒಂದು ಬೀರ್ ಫುಲ್ ನನ್ನ ಬಟ್ಟೆನೇ ಅದಾವೆ ಅಂತ ಅನ್ಬೋದೇನ. ಅದು ನಮ್ಮ ಪಪ್ಪ ನಾನು ಯಾವಾಗ ಬಟ್ಟೆ ಕೇಳಿದ್ರು ಬೇಡ ಅಂತ ಏನು ಹೇಳಿಲ್ಲ. ಮತ್ತು ನಾನು ಆಫೀಸಿಗೆ ಹೋಗುವಾಗ ತೊಗೊತಿದ್ನಲ್ಲ, ಅವೆಲ್ಲ ಹಾಗೆ ಇದಾವೆ. ಅದು ಬ್ರ್ಯಾಂಡೆಡ್ ಬಟ್ಟೆ ಆದರೆ ಅದೇನು ಹಾಳಾಗಲ್ಲ, ಎಷ್ಟು ವರ್ಷ ಬೇಕಾದ್ರೆ ಹಾಕ್ಬೋದು. ಅದಕ್ಕೆ ದಿನ ಒಂದೊಂದು ಹಾಕ್ತಿದ್ದೀನಿ ಅಷ್ಟೇ. ನಿಮ್ಮ ಹತ್ರನೂ ಇದೆ, ನಿಮಗೆ ಗೊತ್ತಾಗಲ್ಲ. ಓ ಹೌದಾ, ಚಾನ್ಸ್ ಬಿಡಿ ನಿಮಗೆ. ಇವತ್ತೇ ಫೋನ್ ಮಾಡಲ, 2 ದಿನ ಬಿಟ್ಟು ಮಾಡಲ? 2 ದಿನ ಬಿಟ್ಟು ಮಾಡ್ತೀನಿ. ಮಗಳದ್ದಿಲ್ಲಿ ಶುರು ಆಗ್ತದಲ್ಲ ರದ್ದ ಅಂತ. ಎಂತಕ್ಕೆ ಇವನು 4 ದಿನ ಬಿಟ್ಟೇ ಬಂದಿದ್ರೆ ಆತಿತ್ತು. ಏನು ಬರ್ಬೇಕೇನು ಅಲ್ಲಿಂದ ರಾಜ್ಯಕ್ಕಿಲ್ದು ಹಿಂತಿ ಕಂಡವ ಇವನೇ ಸೈಯಲ್ಲ. ದಿನದಲ್ಲಿ ಇಷ್ಟೊತ್ತಿಗೆ ನೋಡಿದ್ರು ಫೋನು ಡ್ಯೂಟಿ ಅಂತ ಮಾಡ್ತಾನೆ ಏನೋ ಅಲ್ಲಿ ಫೋನಲ್ಲಿ ಮಾತಾಡ್ತಾನೆ ಇರ್ತಾನಪ್ಪ. ನಮ್ಮನೆ ಹಿಂಗ್ಸಿಗೆ ಅದಕ್ಕೇನೋ ಬುದ್ಧಿ ಇಲ್ಲ ಅಂದರೆ ಮ್ಯಾಲಕ್ಕೊಂದಿಷ್ಟು ಬಡವಾರ ಮಾಡಿಬಿಟ್ರೆ ಅವ್ರನ್ನ ಬಿಟ್ಟಿಲ್ಲ ಅಂತದೆ. ಮೊನ್ನೆ ತಂಗಿ ಬಂದಳು, ಏನು ಹೂವು ಹಣ್ಣು ಎಲ್ಲ ತಂದು ಬಿಡ್ತಲ್ಲ, ಇದಕ್ಕೆ ಏನಿಲ್ಲ ಅವ್ರನ್ನ ಬಿಟ್ಟರಿಲ್ಲ ಅನ್ನಂಗಾಗಿದೆ. ಹೂವು ಹಣ್ಣು ಏನು ಬರ್ಬೇಕು ಅದು ಬರೋಂಗೆ ಮಾಡ್ತೀನಿ ನಾನು, ತಾಡಿ. ನಿಮಗೆ ಅಯ್ಯೋ ಮನ್ಸೇನೆ, ನಿಮಗೇನು ಬಂತು ಅಂತ ನೋಡಲಿ. ಈಚೆಗೆ ಬಂದಾಗ ಹೇಳ್ತಲ್ಲ ಈ ಪಲ್ಲವಿ ಹೇಳ್ತಾನೆ ಬಂದ್ರನ. ಅಲ್ಲ ನಿಮಗೇನು ಬಂದ್ರಿ? ಆಗಲೇ ಹೇಳಾಗಿನ ಸಾನಾಗಿ ಬರ್ತದೆ ಅಲ್ಲ, ದಿನಲ್ಲಿ ಮಾತಾಡ್ತಾನೆ ಇತ್ಕೊಂಡಾರೆ ಪುಣ್ಯಕ್ಕ. ಬಲ್ಲಿ ಈಚೆಗೆ ಬಲ್ಲಿ ಹೇಳ್ತೀನಿ, ಇನ್ನೊಂದು ದಿವಸ ಈ ಕಡೆ ಬಂದಿದ್ದು ನೋಡ್ಕೊತೀನಿ. ಅರೆ ಈ ವ್ಯಾಪಾರ ಹೆಂಗಿಲ್ಲಿ ಬಂತು? ಲಾವಣ್ಯ ಹೇಳಿದ್ಲು ಯಾವ ರ್ಯಾಪರು ಯಾರ ಕೈಗೂ ಸಿಗಕ್ಕೆ ಬಿಡಬೇಡ ಅಂತ. ಡಸ್ಟ್ಬಿನ್ನಿಗೆ ಹಾಕಬೇಕು ಅಂದ್ಕೊಂಡಿದ್ನಾ? ಇಲ್ಲ, ಡಸ್ಟ್ಬಿನ್ನಿಗೂ ಬೇಡ, ಒಲೆ ಒಳಗೆ ಹಾಕು ಅಂದಿದ್ಲು. ಈಗ ಆಗಲ್ಲ, ಆಮೇಲೆ ಯಾವಾಗಲೂ ಹಾಕೋಣ ಅಂತ ಇಲ್ಲೇ ಇಟ್ಟು ಹೋದ ನೆನಪು. ಒಲೆ ಒಳಗೆ ಏನಾದರೂ ಇಲ್ಲ, ಒಲೆ ಒಳಗೆ ಹಾಕಿದ್ರೆ ಇಲ್ಲಿ ಹೆಂಗೆ ಬಿದ್ದಿರ್ತದೆ. ಸತ್ಯ ನಾನು ನೋಡಿದ್ಕಾತು, ಎತ್ತಿಡ್ಬೇಕಪ್ಪ ಇದನ್ನು. ಆದರೂ ಪಲ್ಲವಿ ಹೇಳಿದ್ರೆ ಸಿಟ್ಟು ಮಾಡ್ತೀಯ, ಹೋಗುತ್ತಾ ಅದು ಯಾವ ಬಟ್ಟೆ ಹಾಕಲೆ? ಅಯ್ಯೋ ಇದು ನಿಮಗೆ ಚೆಂದ ಕಾಣ್ತದೆ, ನಿಮಗಿಲ್ಲಿತ್ತು, ನಿಮ್ಮ ಹತ್ರ ಎಷ್ಟು ಜೊತೆ ಬಟ್ಟೆ ಅದೇ, ಒಂದು ದಿವಸ ಚೆಂದ, 2 ದಿವಸ ಆದರೂ ಚೆಂದ, ದಿನಂಪ್ರತಿ ಅದನ್ನೇ ಹೇಳ್ತಿರೋದಾನೆ ಒಂಥರ ಆಗಲ್ಲ. ನಿಂಗೆ ಏನು ಬರಗಾಲ ಆಗ್ಯದ ನೋಡೋಣ. ಹೌದು, ಏನು ಬರಗಾಲ ಆಗಲ್ಲ, ಎಲ್ಲ ಕೊಡ್ಸಿರಿ ನೋಡು ಅಪ್ಪ ಅಮ್ಮ. ಅಲ್ಲೇನೋ ನನ್ನ ಗಂಡನ ಹತ್ರ ಹಠ ಮಾಡಿ 1-2 ಜೊತೆ ತಗೊಂಡಿದ್ಕೆ ಮರ್ಯಾದೆ ಉಳಿದಿದ್ದು ನಮ್ಮದು ನಿಮ್ಮದು ತಿಳ್ಕ. ಆತ ಮಾರತಿ, ಸುಮ್ಮನಿರು ಸ್ವಲ್ಪ ಈಗ.